ಗುಜರಾತಿನ ಒಂದು ಚಿಕ್ಕ ಊರಲ್ಲಿ ಚಂದು ತರಕಾರಿ ಅಂಗಡಿಯಲ್ಲಿ ಕೆಲಸ ಮಾಡ್ತಿದ್ದ. ಆದರೆ ಆ ಅಂಗಡಿಯ ಮಾಲೀಕ ಅವನಿಗೆ ಯಾವಾಗ್ಲೂ ಬೈತಿದ್ದ. ಇದರಿಂದ ಚಂದು ಚಿಂತಿತನಾಗಿದ್ದ. ದಿನ ಪೂರ್ತಿ ಸುಮ್ನೆ ಕೂತ್ಕೊಂಡಿರ್ತಾನೆ ದಂಡ್ಪಿಂಡ. ಏನು ಕೆಲ್ಸ ಮಾಡೋದೇ ಇಲ್ಲ, ಬರೀ ತಿನ್ನೋದು ಮಲ್ಗೋದು ಇದೆ ಆಯ್ತಿ ಒಂದು. ಇಲ್ಲ ಯಜಮಾನ್ರೆ, ಆತರ ಏನಿಲ್ಲ. ನಾನ್ ಯಾವಾಗ್ಲೂ ಮನಸ್ಸಿಟ್ಟು ಕೆಲಸ ಮಾಡ್ತೀನಿ. ಹೌದಾ? ಏನ್ ಕೆಲ್ಸ ಮಾಡ್ತೀಯ ನನ್ಗೆ ಹೇಳು ಸ್ವಲ್ಪ. ಏನ್ ಕಷ್ಟ ಪಡ್ತೀಯ ಹೇಳು. ಯಜಮಾನ್ರಿ, ನಾನು ಬೆಳಿಗ್ಗೆ ಎದ್ದು ಮೊದ್ಲಿಗೆ ತರಕಾರಿ ಮಂಡಿಗೆ ಹೋಗಿ ದಲ್ಲಾಳಿಗಳಿಂದ ತರಕಾರಿ ತಗೊಂಡ್ಬರ್ತೀನಿ. ಮತ್ತೆ ಗೋಡನ್ ನಲ್ಲಿ ತರಕಾರಿಗಳನ್ನು ಕ್ಲೀನ್ ಮಾಡ್ತೀನಿ. ಮತ್ತೆ ಬೇರೆ ಬೇರೆ ಮಾಡಿ ಬುಟ್ಟಿ ಒಳಗೆ ಹಾಕ್ತೀನಿ. ಇದಾದ್ಮೇಲೆ ಗಾಡಿ ತಗೊಂಡು ಎಲ್ಲಾ ಕಡೆ ತರಕಾರಿ ಮಾರಲು ತಿರುಗಾಡ್ತೀನಿ. ಬರೀ ತಿರ್ಗಾಡೋದ್ರಿಂದ ಏನಾಗತ್ತೆ? ತರಕಾರಿನೂ ಮಾರ್ಬೇಕು ತಾನೇ? ಅದೇ ಕೆಲ್ಸನೂ ಮಾಡ್ತಾ ಇದ್ದೀನಿ ಯಜಮಾನ್ರೆ. ಒಂದ್ ವೇಳೆ ತರಕಾರಿ ಸೇಲ್ ಆಗ್ಲಿಲ್ಲ ಅಂದ್ರೆ ಚೀಲ ಖಾಲಿ ಹೇಗಾಗುತ್ತೆ? 2 ಪೈಸಾ ಕೆಲ್ಸ ಮಾಡೋಲ್ಲ, ಅಧಿಕ ಪ್ರಸಂಗತನ ಮಾತ್ರ ಸರಿಯಾಗಿ ಮಾಡ್ತೀಯ. ಯಾರು ಹೇಳ್ಕೊಡೋದ್ ಬೇಕಾಗಿಲ್ಲ ನಿನ್ಗದು. ತುಂಬಾ ನಾಟಕ ಮಾಡ್ತಿದ್ಯಾ. ನೀವೇನ್ ಕೇಳಿದ್ರು ಅದನ್ನೇ ನಾನು ಹೇಳಿದ್ದು. ಸರಿ, ಹೋಗಿಲ್ಲಿಂದ ಇವಾಗ. ಸ್ವಲ್ಪ ಗಾಡಿನ ಸರಿಯಾಗಿ ನೋಡ್ಕೋ. ಅಲ್ಲಿರೋ ದನ ಹಸುಗಳೆಲ್ಲ ತರಕಾರಿ ತಿಂದ್ಬಿಡತ್ತೆ ನೋಡು. ಹಾಗೇನಾದ್ರೂ ಆದ್ರೆ ಈ ತಿಂಗಳು ಸಂಬಳ ನಿನಗ್ ಸಿಗೋದಿಲ್ಲ. ನಾನ್ ಹೇಳೋದ್ ನಿನಗೆ ಅರ್ಥ ಆಗ್ತಿದ್ಯಾ? ಚಂದು ಏನು ಹೇಳ್ದೆ ಅಲ್ಲಿಂದ ಹೊರಟು ಹೋಗ್ತಾನೆ. ಚಂದು ತನ್ನ ಗಾಡಿ ತಗೊಂಡು ನಾಷ್ಟ ಮಾಡ್ದೆ ತರಕಾರಿ ಮಾರಕ್ಕೆ ಹೋಗ್ತಾನೆ. ಆಮೇಲೆ ತರಕಾರಿ ತಗೊಳ್ಳಿ, ಹಸಿ ಹಸಿ ತರಕಾರಿ ತಗೊಳ್ಳಿ. ಮಮತಾ ಮತ್ತೆ ಸುನೀತಾ ಚೀಲ ತಗೊಂಡು ಚಂದು ಹತ್ರ ತರಕಾರಿಗಳನ್ನು ತೆಗೆದುಕೊಳ್ಳಲು ಮನೆಯಿಂದ ಆಚೆ ಬರ್ತಾರೆ. ನಮಸ್ಕಾರ ಅಕ್ಕ, ಹೇಗಿದ್ದೀರಾ? ನಾ ಚೆನ್ನಾಗಿದ್ದೀನಿ ಚಂದು, ನೀನ್ ಹೇಗಿದೀಯಾ? ನಾನೇನ್ ಹೇಳಿ ಅಕ್ಕ, ಯಜಮಾನ್ರು ಎಲ್ಲದಕ್ಕೂ ಬೈತಾನೆ ಇರ್ತಾನೆ. ನಾನ್ ನಿಯತ್ತಿಂದ ನನ್ ಕೆಲಸ ಮಾಡ್ತಾನೆ ಇರ್ತೀನಿ. ದಿನದಲ್ಲಿ ಬಂದ ಎಲ್ಲಾ ದುಡ್ಡನ್ನು ಯಜಮಾನ್ರಿಗೆ ಕೊಡ್ತೀನಿ. ಯಜಮಾನ್ರು ಇದನ್ನ ಅರ್ಥನೇ ಮಾಡ್ಕೊತಾ ಇಲ್ಲ. ಆಗ ಆ ಅಂಗಡಿಯ ಮಾಲೀಕ ಬರ್ತಾನೆ. ಚಂದು ಮಾತಾಡೋದನ್ನ ಕೇಳಿಸ್ಕೊಳ್ತಾನೆ. ಓಹೋ, ನೀನು ನನ್ ಬಗ್ಗೆ ಕೆಟ್ಟದನ್ನು ಹೇಳಕ್ ಶುರು ಮಾಡಿದೀಯಾ? ನಾನು ನಿನ್ನಂತ ದಡ್ಶಿಕಮಣಿಗೆ ಕೆಲ್ಸ ಕೊಟ್ಟಿರೋದೇ ತಪ್ಪು. ಅದರಲ್ಲೂ ನೀನು ಜನಗಳ ಹತ್ರ ನನ್ ಬಗ್ಗೆ ಕೆಟ್ಟದಾಗೆ ಮಾತಾಡ್ತಿದ್ಯಾ. ಇಲ್ಲ ಯಜಮಾನ್ರೆ, ನಿಮ್ ಬಗ್ಗೆ ನಾನು ಏನು ಕೆಟ್ಟದಾಗಿ ಹೇಳ್ತಿರ್ಲಿಲ್ಲ. ಓಹೋ, ನನ್ ಮುಂದೆನೆ ನೀನ್ ಸುಳ್ಳು ಹೇಳಕ್ ಶುರು ಮಾಡಿದ್ಯಾ. ನಾನು ಕಿವಿಯಾರ ಕೇಳಿಸ್ಕೊಂಡಿದೀನಿ ನೀನ್ ಏನ್ ಹೇಳ್ತಿದ್ಯಾ ಅನ್ನೋದು. ನನ್ ಮುಂದೆನೆ ಹೀಗೆ ನನ್ ಬೆನ್ನ ಹಿಂದೆ ಇನ್ನೇನೇನ್ ಮಾಡಿರ್ಬೋದು ನೀನು. ಇವತ್ತಿನಿಂದ ನನ್ ಮನೆಗ್ ಬರ್ಬೇಡ ನೀನು. ಹಾಗೆ ಈ ತರಕಾರಿ ಗಾಡಿನ ನನ್ ಗೋಡೌನಲ್ಲಿ ಇಟ್ಬಿಡು. ಆದ್ರೆ ಯಜಮಾನ್ರೆ, ನಾನು ಪೂರ್ತಿ ತಿಂಗಳೇ ಕೆಲಸ ಮಾಡಿದ್ದೀನಿ. ನನ್ ಸಂಬಳ ಆದ್ರೂ ಕೊಡಿ. ಸಂಬಳದ ಬದಲು ಈ ತರಕಾರಿನ ಗಾಡಿನ ನೀನೇ ಇಟ್ಕೊಬಿಡು. ನನ್ಗೇನ್ ಬೇಕಾಗಿಲ್ಲ ಇದೆಲ್ಲ. ಇದ್ರ ಬಿಟ್ಟು ನಿನ್ ಬೇರೆ ಏನು ಸಿಗಲ್ಲ. ಯಜಮಾನ ಅಲ್ಲಿಂದ ಹೋಗ್ತಾನೆ. ಚಂದು ನನ್ನ ಕೆಲಸದಿಂದ ತೆಗೆದು ಹಾಕಿದ್ದಕ್ಕೆ ಅಳಕ್ಕೆ ಶುರು ಮಾಡ್ತಾನೆ. ಚಂದು ಯಾಕೆ ಅಳ್ತಾ ಇದೀಯಾ? ಯಜಮಾನ ನಿನ್ ಕೆಲಸದಿಂದ ತೆಗೆದ್ರೆ ಏನಾಯ್ತು? ನೀನ್ ಬೇರೆ ವ್ಯಾಪಾರ ಶುರು ಮಾಡು. ನಾವು ಯಾವತ್ತು ಇನ್ನೊಬ್ಬರ ಮೇಲೆ ಎಷ್ಟ್ ದಿನ ಅಂತ ಅವಲಂಬನೆ ಆಗೋದು? ಈ ಮಾತ್ ಕೇಳಿ ಚಂದುಗೆ ಆತ್ಮವಿಶ್ವಾಸ ಬಂತು. ಆಗ ಎಲ್ಲ ತರಕಾರಿಗಳನ್ನ ಮಾರ್ತಾನೆ. ಲಾಭ ಬಂದಿದ್ದ ಹಣದಿಂದ ಮಾರನೇ ದಿನ ತರಕಾರಿಗಳನ್ನ ತೆಗೆದುಕೊಂಡು ಕೆಲ್ಸ ಅಂತೂ ಮಾಡ್ತೀನಿ, ಆದ್ರೂ ಇರೋದಾದ್ರೂ ಎಲ್ಲಿ? ಚಂದುಗೆ ಏನ್ ಮಾಡೋದು ಅಂತ ಗೊತ್ತಾಗ್ಲಿಲ್ಲ. ತುಂಬಾ ರಾತ್ರಿ ಆಗಿದ್ದರಿಂದ ಅವನು ಆ ಗಾಡಿಯ ಮೇಲೆ ಮಲಗ್ಬಿಟ್ಟ. ಗಾಢ ನಿದ್ರೆಗೆ ಜಾರ್ತಾನೆ. ಯಾರು ಬಂದ್ರು ಇಷ್ಟೊತ್ತಲ್ಲಿ? ಯಾಕೆ ಇಷ್ಟೊತ್ತಲ್ಲಿ ತೊಂದರೆ ಕೊಡ್ತೀರಣ್ಣ? ಜೋರಾಗಿ ಮಳೆ ಬರುತ್ತೆ. ಗುಡುಗು ಸಿಡಿಲು ಜೋರಾಗಿ ಬರುತ್ತೆ. ಮಳೆಯಿಂದ ರಕ್ಷಣೆ ಪಡೆಯಲು ಚಂದುಗೆ ಯಾವ ದಾರಿನೂ ಕಾಣಲ್ಲ. ಅದಕ್ಕೆ ಗಾಡಿಯ ಕೆಳಗೆ ಕೂತ್ಬಿಡ್ತಾನೆ. ಅಲ್ಲಿರುವ ಕೆಲವು ನಾಯಿಗಳು ಒಂದು ಅಂಗಡಿಯ ಕೆಳಗೆ ಕೂತ್ಕೊಳ್ತಾವೆ. ಆಗ ಅಂಗಡಿಯವನು ಆ ನಾಯಿಗಳನ್ನ ಓಡಿಸ್ತಾನೆ. ಇದನ್ನೆಲ್ಲ ಚಂದು ಗಾಡಿಯ ಕೆಳಗಡೆ ಕೂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಆ ನಾಯಿಗಳನ್ನ ತನ್ನ ಗಾಡಿಯ ಅಡಿಗೆ ಕರ್ಕೊಂಡ್ ಬರ್ತಾನೆ. ಬನ್ನಿ ನಾಯಿಗಳ, ನನ್ ಜೊತೆ ಬನ್ನಿ. ನನ್ ಗಾಡಿ ಕೆಳಗಡೆ ಮಳೆ ಕಮ್ಮಿ ಆಗೋ ತನಕ ನೀವು ಅಲ್ಲೇ ಇರ್ಬೋದು. ಎಲ್ಲ ನಾಯಿಗಳು ಗಾಡಿಯ ಅಡಿಯಲ್ಲಿ ಬರ್ತವೆ. ಆಗ ಚಂದು ನೋಡ್ತಾನೆ, ಅಲ್ಲಿ ವಯಸ್ಸಾದ ಒಂದು ನಾಯಿಗೆ ತುಂಬಾ ಚಳಿ ಆಗ್ತಿರೋದನ್ನ ನೋಡ್ತಾನೆ. ತನ್ನ ಭುಜದ ಮೇಲೆ ಇರೋ ಟವೆಲ್ ಅನ್ನು ನಾಯಿಯ ಮೇಲೆ ಹೊದಿಸ್ತಾನೆ. ಆ ನಾಯಿ ಕೃತಜ್ಞತೆಯಿಂದ ಚಂದುವನ್ನ ನೋಡುತ್ತೆ. ಆಗ ಸಿಡಿಲು ಬಡಿದು ಅಲ್ಲಿ ಭೈರವ ಪ್ರತ್ಯಕ್ಷನಾಗ್ತಾನೆ. ನೀನು ತುಂಬಾ ದಯಾಳು. ನಿನ್ನ ಹತ್ರ ಇರೋದಕ್ಕೆ ಯಾವ ಮನೆನೂ ಇಲ್ಲ. ಆದ್ರೂ ನೀನು ಈ ಪ್ರಾಣಿಗಳಿಗೆ ನೀನು ಸಹಾಯ ಮಾಡಿದೀಯಾ. ಹೇ ದೇವ್ರೆ, ಪಾಪ ಅವುಗಳು ಮಾತಾಡಕ್ಕಾಗಲ್ಲ. ಆದ್ರೆ ನಾನಂತೂ ಮನುಷ್ಯ, ನಾನು ಅರ್ಥ ಮಾಡ್ಕೊಂಡೆ. ಅವುಗಳು ಮಳೆಯಿಂದ ರಕ್ಷಿಸಿಕೊಳ್ಳಲು ಯಾವ್ದಾದ್ರೂ ಜಾಗ ಬೇಕು. ಅದಕ್ಕೋಸ್ಕರ ನಾನು ನನ್ನ ಗಾಡಿ ಕೆಳಗಡೆ ಜಾಗ ಕೊಟ್ಟೆ.
ನಾಯಿ ನನ್ನ ವಾಹನ, ನಿಯತ್ತಿನದ್ದು ಹೌದು. ನೀನು ನನ್ನ ವಾಹನಕ್ಕೆ ಸಹಾಯ ಮಾಡಿದೀಯಾ? ಹೇಳು, ನಿನಗೇನು ಬೇಕು? ಓ ದೇವರೇ, ನಾನು ತುಂಬ ಬಡವ. ತರಕಾರಿ ಮಾರಿ ನನ್ನ ಮನೆ ನೋಡ್ಕೊತಾ ಇದ್ದೀನಿ. ನಾನು ಬದುಕಲು ಎಲ್ಲ ಇದೆ, ಆದರೆ ಕೇವಲ ರಾತ್ರಿ ಉಳ್ಕೊಳ್ಳಲು ಜಾಗ ಇಲ್ಲ. ಈ ಗಾಡಿಯಲ್ಲಿ ನೀನು ಬೇರೆಯವರಿಗೆ ಸಹಾಯ ಮಾಡಿದೀಯಾ? ಅದೇ ಗಾಡಿ ನಿನಗೆ ಸಹಾಯ ಮಾಡುತ್ತೆ. ಇವತ್ತಿನಿಂದ ಈ ನಿನ್ನ ಗಾಡಿ ರಾತ್ರಿಯಲ್ಲಿ ಸುಂದರ ಮನೆಯಾಗಿ ಕಾಣಲ್ಪಡುತ್ತದೆ. ಅದರಲ್ಲಿ ನೀನು ಜೀವನ ಮಾಡೋದಕ್ಕೆ ಎಲ್ಲ ಸುಖ ಸಂಪತ್ತು ಸಿಗುತ್ತೆ. ತುಂಬ ಧನ್ಯವಾದಗಳು ಪ್ರಭುಗಳೇ. ನಾನು ಇದಕ್ಕಾಗಿ ಯಾವಾಗಲೂ ಆಭಾರಿಯಾಗಿರುತ್ತೇನೆ. ಚಂದುಗೆ ವರದಾನ ಕೊಟ್ಟ ನಂತರ ಭೈರವ ಅಲ್ಲಿಂದ ಮಾಯವಾಗ್ತಾನೆ. ಆಗ ಚಂದುವಿನ ಮನೆ ಒಂದು ದೊಡ್ಡ ಅರಮನೆ ತರ ಆಗುತ್ತೆ. ಆಗ ಚಂದು ಎಲ್ಲ ನಾಯಿಗಳನ್ನ ಕರ್ಕೊಂಡು ತನ್ನ ಮನೆ ಒಳಗಡೆ ಹೋಗ್ತಾನೆ. ಮತ್ತೆ ಅಲ್ಲಿರೋ ರೊಟ್ಟಿಗಳನ್ನ ನಾಯಿಗಳಿಗೆ ತಿನ್ನೋಕೆ ಕೊಡ್ತಾನೆ. ತಗೊಳ್ಳಿ, ರೊಟ್ಟಿ ತಿನ್ನಿ. ಎಲ್ಲ ನಾಯಿಗಳು ರೊಟ್ಟಿಯನ್ನು ಖುಷಿಯಿಂದ ತಿನ್ನಕ್ಕೆ ಶುರು ಮಾಡ್ತವೆ. ಆಗ ಚಂದುನು ಖುಷಿಯಾಗಿ ಊಟ ಮಾಡ್ತಾನೆ. ಊಟ ಮಾಡಿ ಮಲ್ಗೋಕೆ ಹೋಗ್ತಾನೆ. ಮರುದಿನ ಚಂದುವಿನ ಮಾಲೀಕನಿಗೆ ಗೊತ್ತಾಗುತ್ತೆ ಚಂದುವಿನ ಗಾಡಿ ಒಂದು ದೊಡ್ಡ ಅರಮನೆಯಾಗಿದೆ ಅಂತ. ಪ್ರೇಮ್ಲಾಲ್ ರೌಡಿಗಳನ್ನ ಕರ್ಕೊಂಡು ಚಂದುವನ್ನ ಹುಡುಕಿಕೊಂಡು ಹೋಗ್ತಾನೆ. ಒಳ್ಳೆದೇ ಆಯ್ತು ನೀನಿಲ್ಲಿ ಸಿಕ್ಕಿರೋದು. ನೀವು ನನ್ನ ಕೆಲಸದಿಂದ ತೆಗೆದಾಕಿದ್ರಲ್ವಾ, ಮತ್ತೆ ನನ್ನನ್ನ ಹುಡುಕ್ತಾ ಇದ್ದೀರಾ? ನಿನ್ನ ಹತ್ರ ನನ್ನ ಗಾಡಿ ಇದೆ, ಅದನ್ನು ನನಗೆ ವಾಪಸ್ ಕೊಟ್ಬಿಡು. ಆ ಗಾಡಿ ಈಗ ನಿಮ್ದಲ್ಲ, ಆ ಗಾಡಿ ಈಗ ನಮ್ದು. ಮತ್ತೆ ಹಾಗೇನೆ ನೀವು ನಮಗೆ ನನ್ನ ಸಂಬಳನ ಕೊಟ್ಟಿಲ್ಲ. ಬಾಯ್ ಮುಚ್ಕೊಂಡು ನನ್ನ ಗಾಡಿನ ವಾಪಸ್ ಕೊಟ್ಬಿಡು, ಇಲ್ಲ ಅಂದ್ರೆ ಸುಮ್ಮನೆ ಬಿಡೋಲ್ಲ. ನೋಡ್ತಾ ಇದೀಯ ತಾನೇ ನನ್ನ ಜೊತೆ ಇರೋರನ್ನ? ಇವರು ನಿನ್ನ ಕೈ ಕಾಲು ಮುರಿದಾಕ್ಬಿಡ್ತಾರೆ. ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ಆ ಗಾಡಿನ ನಾನು ನಿಮಗೆ ವಾಪಸ್ ಕೊಡೋದಿಲ್ಲ. ಪ್ರೇಮ್ಲಾಲ್ ತನ್ನ ರೌಡಿಗಳಿಗೆ ಚಂದುನ್ಗೆ ಹೊಡೆಯೋಕೆ ಹೇಳ್ತಾನೆ. ಮಾಲೀಕನ ಆಜ್ಞೆಯಂತೆ ರೌಡಿಗಳು ಚಂದುಗೆ ಹೊಡೆಯಲು ಅಲ್ಲಿರೋ ಕೋಲ್ಗಳನ್ನ ತೆಗೆದುಕೊಳ್ತಾರೆ. ಆ ಕೋಲಿನಿಂದ ಚಂದುಗೆ ಹೊಡೆಯೋಕೆ ಶುರು ಮಾಡ್ತಾರೆ. ಇದು ನೀವು ಮಾಡ್ತಿರೋ ಸರಿಯಲ್ಲ, ನಿಮ್ಗೆ ಇದರ ಶಿಕ್ಷೆ ಖಂಡಿತ ಸಿಗುತ್ತೆ. ಆ ರೌಡಿಗಳು ಚಂದುನ ಮಾತನ್ನ ಕೇಳಲ್ಲ, ಹಾಗೆ ಹೊಡಿತಾನೆ ಇರ್ತಾರೆ. ಚಂದು ಗಾಡಿಯ ಕೆಳಗೆ ಆಶ್ರಯ ತಗೊಂಡ ನಾಯಿಗಳು ಇದನ್ನೆಲ್ಲ ನೋಡ್ತಾ ಇರ್ತವೆ. ಜೋರಾಗಿ ಬೊಗಳಕ್ಕೆ ಶುರು ಮಾಡ್ತವೆ. ರೌಡಿಗಳು ಚಂದುಗೆ ಹೊಡೆಯೋದನ್ನ ಕಮ್ಮಿ ಮಾಡಲ್ಲ. ಆಗ ಆ ನಾಯಿಗಳು ಓಡ್ತಾ ಅಲ್ಲಿಗೆ ಬರ್ತವೆ ಮತ್ತೆ ಆ ರೌಡಿಗಳನ್ನ ಕಚ್ಚೋಕೆ ಶುರು ಮಾಡ್ತವೆ. ಅಯ್ಯೋ ನನ್ನ ಕಾಲು, ಕಾಪಾಡಿ ಕಾಪಾಡಿ ಕಾಪಾಡಿ. ಆ ನಾಯಿಗಳಿಗೆ ಹೆದರಿ ರೌಡಿಗಳು ಅಲ್ಲಿಂದ ಓಡ್ ಹೋಗ್ತಾರೆ. ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ ಇವರಲ್ಲಿ ನನಗೆ ಯಾರು ಇಲ್ಲ ಅಂತ. ನನಗೆ ನಿಜವಾದ ದೋಸ್ತಿಗಳು ನೀವಾದ್ರಿ. ಇವತ್ತಿಂದ ಶಾಶ್ವತವಾಗಿ ನನ್ನ ಜೊತೆ ಇರ್ತೀರಾ. ಬೆಳಿಗ್ಗೆ ಆ ಮನೆ ಮಾಯವಾಗಿ ಮತ್ತೆ ಗಾಡಿ ಆಯಿತು. ಆಗ ಚಂದು ತರಕಾರಿ ಮಾರಲು ಊರಿನ ಒಳಗಡೆ ಹೋಗ್ತಾನೆ. ಹೀಗೆ ತರಕಾರಿ ಮಾರೋಕೆ ಶುರು ಮಾಡ್ದ. ರಾಂಪುರ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಕಿಶನ್ ತನ್ನ ಮಗಳು ನೀತಾ ಜೊತೆ ವಾಸ ಮಾಡ್ತಿದ್ದ. ಕಿಶನ್ನ 2 ಕಾಲ್ಗಳು ಹಾಳಾಗೋಗಿತ್ತು. ಅವನಿಗೆ ಅಂತ ಯಾವ್ದೇ ಮನೆ ಇರ್ಲಿಲ್ಲ. ಒಂದು ಮರದ ಕೆಳಗಡೆ ಟಾರ್ಪಲ್ ಅನ್ನ ಹಾಕೊಂಡು ಅದ್ರ ಕೆಳಗಡೆ ಇಸ್ತ್ರಿ ಮಾಡ್ತಾ ತನ್ನ ಜೀವನನ ಕಳಿತಾ ಇದ್ದ. ಒಂದು ದಿನ ತುಂಬಾ ಜೋರಾಗಿ ಮಳೆ ಬರತ್ತೆ. ಆಗ ಅವನ್ ಟಾರ್ಪಲ್ ಹಾರೋಗತ್ತೆ. ಆಮೇಲೆ ಅಪ್ಪ, ಎಲ್ಲ ಬಟ್ಟೆ ನೆಂದು ಹೋಗಿದೆ. ನಮ್ ತಲೆ ಮೇಲೆ ಇದ್ದಂತ ಟಾರ್ಪಲ್ ಕೂಡ ಹಾರೋಯ್ತು. ಈಗ ನಾವೇನ್ ಮಾಡೋದು? ಮಗಳೇ, ನೀನ್ ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ನಂಬು, ಯಾರ ಹಣೆ ಬರದಲ್ಲಿ ಕಷ್ಟ ಬರ್ತಿರುತ್ತೋ ಅವರು ತುಂಬಾ ಮುಂದೆ ಹೋಗ್ತಾರೆ. ಮತ್ತೆ ಯಾರ ಹಣೆ ಬರದಲ್ಲಿ ಸಂತೋಷ ಇರುತ್ತೋ ಅದು ಕೂಡ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಈಗ ಸುಮ್ನೆ ಇರು, ಈ ಬಟ್ಟೆನ ಕೊಟ್ಬಾ. ಮತ್ತೆ ದುಡ್ಡನ್ನ ಕೇಳ್ಬೇಕು, ಇಲ್ಲಂದ್ರೆ ಇವತ್ತು ಕೂಡ ಹಾಸ್ಕೊಂಡೆ ಮಲಗ್ಬೇಕು. ನೀತಾ ಬಟ್ಟೆಗಳನ್ನ ತಗೊಂಡ್ ಹೋಗ್ತಾಳೆ. ಯಾರ್ ಬಟ್ಟೆನೋ ಅವ್ರು ಕೊಟ್ಟು ಅವ್ರ ಹತ್ರ ದುಡ್ಡು ಕೇಳ್ತಾಳೆ. ಆದ್ರೆ ಯಾರೋ ಅವಳಿಗೆ ದುಡ್ಡು ಕೊಡೋದಿಲ್ಲ. ಎಲ್ರು ಬೈದು ಓಡಿಸ್ಬಿಡ್ತಾರೆ. ನೀತಾ ಅತ್ಕೊಂಡು ಮುಂದಕ್ ಹೋಗ್ತಾಳೆ ಮತ್ತೆ ಯೋಚಿಸ್ತಾಳೆ, ಯಾರು ಕೂಡ ದುಡ್ಡು ಕೊಡ್ಲೇ ಇಲ್ಲ. ಈಗ ಮಾಯಿ ಮೇಡಮ್ ಬಟ್ಟೆ ಮಾತ್ರ ಉಳ್ದಿರೋದು. ಬಹುಶಃ ಅವರು ಈ ಬಟ್ಟೆ ತಗೊಂಡ್ಮೇಲೆ ದುಡ್ಡು ಕೊಡ್ಬಹುದಾ? ಅಲ್ಲೇ ಪಕ್ಕದಲ್ಲೇ ಮಾಹಿ ಅನ್ನೋ ಹೆಂಗ್ಸು ವಾಸ ಮಾಡ್ತಾ ಇದ್ರು. ಅವಳು ಪ್ರತಿದಿನ ಅವ್ರ ಹತ್ರ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಿದ್ಲು. ಮತ್ತವ್ರಿಗೆ ದುಡ್ಡು ಸಹ ಕೊಡ್ತಿರ್ಲಿಲ್ಲ. ನೀತಾ ಬಟ್ಟೆ ತಗೊಂಡು ಅವ್ರ ಮನೆಗ್ ಹೋಗ್ತಾಳೆ. ಆ ಬಟ್ಟೆನ ನೀತಾ ಮುಖದ್ಮೇಲೆ ಎಸ್ತು ಹೇಳ್ತಾಳೆ, ತಗೊಂಡ್ ಹೋಗು ಈ ಬಟ್ಟೆನ, ಮತ್ತೆ ಒಣಗಿಸಿ ಈ ಬಟ್ಟೆನ ಐರನ್ ಮಾಡ್ಕೊಂಡ್ ತಗೊಂಡ್ ಬಾ. ಮೇಡಮ್, ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿತ್ತು. ಈ ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡ್ಕೊಂಡ್ ತಂದಿದ್ಯಾ, ಜೊತೆಗೆ ದುಡ್ಡು ಬೇರೆ ಬೇಕಾ? ತಗೊಂಡ್ ಹೋಗಿಲ್ಲಿಂದ. 1 ರೂಪಾಯಿ ಕೊಡಲ್ಲ ನಿನ್ಗೆ. ನೀತಾ ಅತ್ಕೊಂಡು ಕಾಡೊಳಗಡೆ ಹೋಗ್ತಾಳೆ. ಅಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಮೇಲೆ ಹೇಳ್ತಾಳೆ,
ಈಗ ನಾನೇನ್ ಮಾಡ್ಲಿ? ಯಾರು ಕೂಡ ದುಡ್ಡು ಕೊಡ್ಲಿಲ್ಲ. ಮನೇಲಿ ತಿನ್ನೋಕ್ಕೂ ಸಹ ಏನೂ ಇಲ್ಲ. ನಾನು ಅಪ್ಪನ್ಗೇನ್ ಹೇಳಿ? ಅಯ್ಯೋ ದೇವ್ರೆ, ಈಗ ನೀನೇ ನನಗ್ ಸಹಾಯ ಮಾಡ್ಬೇಕು. ನೀತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತಾಳೆ. ಮತ್ತೆ ಅಲ್ಲೇ ಇದ್ದಂತ ಮರಳಲ್ಲಿ ಒಂದು ಮನೆನ ಮಾಡಿ ಹೇಳ್ತಾಳೆ, ಆ ದೇವ್ರು ನಿಜವಾಗ್ಲೂ ನಮ್ಗೊಂದ್ ಮನೆ ಕೊಟ್ಟಿಲ್ಲ. ಮರಳಿನ ಮನೆನಾದ್ರೂ ನಾನ್ ಮಾಡ್ತೀನಿ. ಆಗ ನೀತಾ ಗಮನ ನದಿಯಿಂದ ಹೊರಗಿದ್ದಂತ ಒಂದು ಮೀನಿನ ಮೇಲೆ ಹೋಗುತ್ತೆ. ಆ ಮೀನು ಒದ್ದಾಡ್ತಾ ಇತ್ತು. ನೀತಾ ಆ ಮೀನನ್ನ ಹಿಡಿದು ಮತ್ತೆ ನೀರೊಳಗಡೆ ಹಾಕ್ತಾಳೆ. ಆಗ ಒಂದು ಬೆಳಕ್ ಬರತ್ತೆ. ಆ ಬೆಳಕಲ್ಲಿ ಒಬ್ಳು ಪರಿ ಬರ್ತಾಳೆ. ಪುಟ್ಟ, ನೀನು ನನ್ಗೆ ಸಹಾಯ ಮಾಡಿ ನಾನು ಶಾಪದಿಂದ ಮುಕ್ತಳನ್ನಾಗ್ ಮಾಡಿದ್ಯಾ. ನಾನೊಬ್ಳು ಪರಿ. ಶಾಪದ ಕಾರಣ ನಾನು ಮೀನಾಗಿದ್ದೆ. ನಾನ್ ನಿನ್ಗೆ ಏನಾದ್ರೂ ಕೊಡೋದಕ್ ಬಯಸ್ತೀನಿ. ನಿನ್ಗೇನ್ ಬೇಕೋ ಅದನ್ನ ನೀನ್ ಕೇಳ್ಕೊ. ಹೇಳು, ನಿನ್ಗೇನ್ ಬೇಕು? ನನ್ ಹತ್ರ ಮನೆ ಇಲ್ಲ, ನನ್ಗೊಂದ್ ಮನೆ ಬೇಕು. ಆ ಪರಿ ನೀತಾ ಮರಳಿನ ಮನೆ ಮಾಡೋದನ್ನ ನೋಡಿತ್ತು. ಪರಿ ಆ ಮರಳಿನ ಮನೆನ ವಿಶಾಲವಾದ ಜಾದುವಿನ ಮನೆ ಆಗಿ ಬದಲಾಯಿಸುತ್ತೆ. ಮತ್ತೆ ಆ ಮನೆ ತುಂಬಾ ಗಟ್ಟಿಯಾಗಿರತ್ತೆ. ನೀತಾಗ್ ಹೇಳ್ತಾಳೆ ಪರಿ, ನೀತಾ, ಇದು ಜಾದುವಿನ ಮನೆ. ಇದ್ರ ಹತ್ರ ನೀನ್ ಏನೇ ಕೇಳಿದ್ರು ಅದು ನಿನಗ್ ಸಿಗತ್ತೆ. ಮತ್ತಿದು ಗಾಳಿನಲ್ಲಿ ಕೂಡ ಹಾರತ್ತೆ. ಇದ್ರಲ್ಲಿರೋಂತ ವಸ್ತುಗಳು ಕೂಡ ಜಾದುವಾಗಿ ಬದಲಾಗತ್ತೆ. ಆದ್ರೆ ನೆನ್ಪಲ್ಲಿರ್ಲಿ, ಸದಾ ಬೇರೆಯವ್ರಿಗೋಸ್ಕರನೇ ಬೇಡ್ಕೋಬೇಕು. ಹಾಗೆ ಹೇಳಿ ಪರಿ ಅಲ್ಲಿಂದ ಮಾಯ ಆಗೋಗತ್ತೆ. ನೀತಾ ಆ ಜಾದುವಿನ ಮನೆಗೆ ಆದೇಶ ಕೊಡ್ತಾಳೆ, ನನ್ನನ್ನ ಹಾರಿಸ್ಕೊಂಡು ನಮ್ ಹಳೆ ಮನೆ ಹತ್ರ ಕರ್ಕೊಂಡು ಹೋಗು. ಹಾರ್ತಾ ಇರೋ ಮನೆನ ನೋಡಿ ಹಳ್ಳಿಲಿದ್ದಂತ ಜನಗಳು ಆಶ್ಚರ್ಯ ಪಟ್ಕೋತಾರೆ. ಅಪ್ಪ ಆ ಮನೆನ ಆಶ್ಚರ್ಯದಿಂದ ನೋಡ್ತಾನೆ ಇರ್ತಾನೆ. ಆಗ ಅದ್ರೊಳಗಡೆಯಿಂದ ನೀತಾ ಹೊರಗ್ ಬರ್ತಾಳೆ. ಕಿಶನ್ ಅವಳನ್ನ ನೋಡ್ತಾನೆ ಮತ್ತವಳನ್ನ ಕೇಳ್ತಾನೆ, ಇಲ್ಲಿ ಇಷ್ಟು ದೊಡ್ಡ ಮಣ್ಣಿನ ಮನೆ ಎಲ್ಲಿಂದ ಬಂತು? ಮತ್ತೆ ಈ ಮನೆ ಹೇಗ್ ಆರೋದಕ್ ಸಾಧ್ಯ? ನೀತಾ ಆ ವಿಶಾಲವಾದ ಮರಳಿನ ಮನೆ ಮತ್ತೆ ಆ ಪರಿ ಬಗ್ಗೆ ಎಲ್ಲಾನು ತಂದೆಗೆ ಹೇಳ್ತಾಳೆ. ಎಲ್ಲಾ ವಿಷಯನೂ ಕೇಳಿ ಕಿಶನ್ಗೆ ತುಂಬಾ ಖುಷಿ ಆಗತ್ತೆ. ಅದಾದ್ಮೇಲೆ ಇಬ್ರು ಯಾವ್ದೇ ದುರಾಸೆ ಇಲ್ದೆ ತಮ್ಮ ಇಸ್ತ್ರಿ ಕೆಲ್ಸನ ಶುರು ಮಾಡ್ಕೋತಾರೆ. ಈಗ ಬಟ್ಟೆ ತರೋದಕ್ಕೋಸ್ಕರ ಅವರಿಬ್ರು ಬೇರೆಯವ್ರ ಮನೆಗ್ ಹೋಗ್ತಾ ಇರ್ಲಿಲ್ಲ. ಮನೆನೇ ಹಾರಿಸ್ಕೊಂಡು ಅವ್ರ ಮನೆಗ್ ಹೋಗ್ತಾ ಇದ್ರು. ನಿಧಾನವಾಗಿ ಇಬ್ರು ಕೆಲ್ಸ ಜಾಸ್ತಿ ಆಗತ್ತೆ. ಪ್ರತಿಯೊಬ್ರು ಅವ್ರ ಹತ್ರನೇ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಾ ಇದ್ರು. ಹಾಗೆ ಒಂದು ದಿನ, ಅಪ್ಪಾಜಿ, ನಂಗ್ ತುಂಬಾ ಖುಷಿ ಆಗ್ತಿದೆ. ಕೇವಲ ನಮ್ ಹಳ್ಳಿ ಜನ ಮಾತ್ರ ಅಲ್ಲ, ಬೇರೆ ಹಳ್ಳಿ ಜನ ಕೂಡ ನಮ್ ಹತ್ರ ಬಟ್ಟೆ ಐರನ್ ಮಾಡಿಸ್ಕೊಳಕ್ ಬರ್ತಾರೆ. ಮಗಳೇ, ನಾನು ಕೂಡ ಖುಷಿಯಾಗಿದ್ದೀನಿ. ನಾವ್ ಇದೇ ತರ ನಿಸ್ವಾರ್ಥವಾಗಿ ಕೆಲ್ಸ ಮಾಡ್ಬೇಕು ಮತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಕಿಶನ್ ಮತ್ತೆ ನೀತಾ ಇಬ್ರು ಸಹ ಬಟ್ಟೆ ಇಸ್ತ್ರಿ ಕೆಲ್ಸ ಮಾಡ್ತಿದ್ರು. ಆಗ ಒಬ್ಬ ವ್ಯಕ್ತಿ ಮನೆ ಬಾಗ್ಲಿಗ್ ಬರ್ತಾರೆ ಮತ್ತೆ ಅವ್ರ ಹತ್ರ ಸಹಾಯ ಕೇಳ್ತಾರೆ. ಏನ್ ವಿಷಯ? ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡ್ಬೇಕು? ಕಿಶನ್ ಅಣ್ಣ, ನನ್ ಹೆಂಡತಿ ಗರ್ಭಿಣಿ. ಇನ್ನೇನ್ ಅವಳಗ್ ಮಗು ಹುಟ್ಟೋದಿದೆ. ಅವಳನ್ನ ಕರ್ಕೊಂಡು ಕೂಡ್ಲೆ ಡಾಕ್ಟರ್ ಹತ್ರ ಹೋಗ್ಬೇಕು. ಆದ್ರೆ ಊರವರು ರಸ್ತೆನ ಮುಚ್ಚಿದ್ದಾರೆ. ಮತ್ತೆ ನಾನು ಅವಳನ್ನ ಇವಾಗ ಹೇಗ್ ಕರ್ಕೊಂಡು ಹೋಗ್ಲಿ ಡಾಕ್ಟರ್ ಹತ್ರ? ಅಲ್ಲಿ ನಿಂತಿದ್ದಂತ ನೀತಾ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ಲು. ಮತ್ತ ಅವಳು ಹೇಳ್ತಾಳೆ, ಚಿಕ್ಕಪ್ಪ, ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅದಾದ್ಮೇಲೆ 3 ಜನ ಹಾರ್ಕೊಂಡು ಆ ಪೂಲ್ ಹತ್ರ ಹೋಗ್ತಾರೆ. ಅವ್ರ ಗಾಡಿ ನಿಂತಿತ್ತಲ್ಲ ಅಲ್ಲಿಗೆ. ಮತ್ತೆ ನೀತಾ ಆ ಗಾಡಿನ ತನ್ನ ಜಾದುವಿನ ಮನೆಗೆ ಕಟ್ ಹಾಕೋತಾಳೆ. ಮತ್ತೆ ಆ ಜಾದುವಿನ ಮನೆ ಆ ಕಾರನ್ನ ಹಾರಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ. ಚಿಕ್ಕಪ್ಪ, ಇವಾಗ ನೀವ್ ಹೋಗಿ ಮತ್ತೆ ವಾಪಸ್ ಹಳ್ಳಿಗೆ ಹೋದ್ಮೇಲೆ ಸಿಹಿ ಸುದ್ದಿ ಹೇಳ್ಬೇಕು. ಈ ವಿಷಯ ಇಡೀ ಹಳ್ಳಿಗೆ ಗೊತ್ತಾಗತ್ತೆ. ಹೇಗೆ ಆ ಜಾದುವಿನ ಮನೆಯ ಸಹಾಯದಿಂದ ನೀತಾ ಮತ್ತೆ ಕಿಶನ್ ಅವರಿಗೆ ಸಹಾಯ ಮಾಡಿದ್ರು ಅನ್ನೋ ವಿಷಯ. ಪ್ರತಿಯೊಬ್ರು ಅವರಿಬ್ಬರಿಗೆ ಗೌರವ ಮತ್ತೆ ಮರ್ಯಾದೆನ ಕೊಡ್ತಾ ಇದ್ರು. ಪಕ್ಕದಲ್ಲೇ ಇದ್ದಂತ ಮಾಯಿ ಅನ್ನೋ ಹೆಂಗ್ಸು 4 ದಿನದ ಮಟ್ಟಿಗೆ ಹೊರಗ್ ಹೋಗಿದ್ರು. ಅವಳು ಬಂದಾಗ ಆ ಮನೆ ಬಗ್ಗೆ ಕೇಳ್ತಾಳೆ. ಬಂದಾಗಿಂದ ಇವರಿಬ್ರು ಹೊಗಳಿಕೆನೆ ಕೇಳ್ತಿದ್ದೀನಿ. ನನ್ ಕಿವಿ ತೂತ ಬಿದ್ದು ಹೋಯ್ತು. ಇವರಿಬ್ರಿಗೂ ಏನಾದ್ರೂ ಮಾಡ್ಲೇಬೇಕು. ಅದಾದ್ಮೇಲೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಯಿ ಆ ಜಾದುವಿನ ಮರಳಿನ ಮನೆಗೆ ಹೋಗ್ತಾಳೆ. ಮತ್ತೆ ಅಲ್ಲಿರುವಂತ ಬಟ್ಟೆಗಳನ್ನ ಐರನ್ ಇಂದ ಸುಡೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಎಲ್ಲ ಉಲ್ಟಾನೇ ಆಗತ್ತೆ. ಆ ಐರನ್ ಬಾಕ್ಸು ಅವಳನ್ ಸುಡೋದಿಕ್ಕೆ ಹಿಂದೆ ಬೀಳತ್ತೆ. ಅಯ್ಯೋ ಅಯ್ಯೋ, ಇದೇನಾಗ್ತಿದೆ? ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಷ್ಟೊತ್ತಿಗೆ ನೀತಾ ಮತ್ತೆ ಕಿಶನ್ ಇಬ್ರು ಅಲ್ಲಿಗೆ ಬರ್ತಾರೆ. ಮತ್ತೆ ಐರನ್ ಬಾಕ್ಸ್ ಅನ್ನ ನಿಂತ್ಕೋ ಅಂತ ಆದೇಶ ಕೊಡ್ತಾರೆ. ನನ್ನ ಕ್ಷಮಿಸ್ಬಿಡು, ಯಾವಾಗ್ಲೂ ನಾನು ನಿನ್ಗೆ ಕೆಟ್ಟದನ್ನೇ ಬಯಸ್ದೆ. ಇವತ್ತು ಕೂಡ ನಿಮ್ಮೆಲ್ಲ ಬಟ್ಟೆಗಳನ್ನ ಸುಡ್ಬೇಕು ಅಂತ ಬಂದಿದ್ದೆ. ಆದ್ರೆ ನೀನ್ ಎಷ್ಟು ಒಳ್ಳೆಯವಳು ಅಂದ್ರೆ ನನ್ ಪ್ರಾಣನೇ ಕಾಪಾಡ್ಬಿಟ್ಟೆ. ಅಮ್ಮೋರೆ, ನಿಮ್ ತಪ್ಪಿನರಿವು ನಿಮ್ಗಾಗಿದೆ, ಅದೇ ಸಾಕಲ್ವಾ ನನ್ಗೆ? ನಾವ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು, ಅವ್ರಿಗೆ ತೊಂದ್ರೆ ಕೊಡ್ಬಾರ್ದು. ನಮ್ ತಂದೆ ಯಾವಾಗ್ಲೂ ನಂಗೆ ಹೇಳ್ತಿರ್ತಾರೆ, ನಮ್ ಹಣೆಲ್ ಬರ್ದಿರೋ ಖುಷಿ ನಮ್ಗೆ ಸಿಕ್ಕೇ ಸಿಗತ್ತೆ ಅಂತ. ಅದನ್ನ ಯಾರೂ ಕದಿಯೋದಕ್ಕಾಗಲ್ಲ.
ಅಪ್ಪ ಮಗಳಿಬ್ರು ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ ಮತ್ತೆ ಇದೇ ರೀತಿ ದುರಾಸೆ ಪಡ್ದೆ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಆ ವಿಶಾಲವಾದ ಮರಳಿನ ಮನೆಯಲ್ಲಿ ವಾಸ ಮಾಡ್ತಾರೆ. ರಾಂಪುರ ಅನ್ನೋ ಒಂದು ಹಳ್ಳಿ ಇತ್ತು. ಅಲ್ಲಿ ಕಿಶನ್ ತನ್ನ ಮಗಳು ನೀತಾ ಜೊತೆ ವಾಸ ಮಾಡ್ತಿದ್ದ. ಕಿಶನ್ನ 2 ಕಾಲ್ಗಳು ಹಾಳಾಗೋಗಿತ್ತು. ಅವನಿಗೆ ಅಂತ ಯಾವ್ದೇ ಮನೆ ಇರ್ಲಿಲ್ಲ. ಒಂದು ಮರದ ಕೆಳಗಡೆ ಟಾರ್ಪಲ್ ಅನ್ನ ಹಾಕೊಂಡು ಅದ್ರ ಕೆಳಗಡೆ ಇಸ್ತ್ರಿ ಮಾಡ್ತಾ ತನ್ನ ಜೀವನನ ಕಳಿತಾ ಇದ್ದ. ಒಂದು ದಿನ ತುಂಬಾ ಜೋರಾಗಿ ಮಳೆ ಬರತ್ತೆ. ಆಗ ಅವನ್ ಟಾರ್ಪಲ್ ಹಾರೋಗತ್ತೆ. ಆಮೇಲೆ ಅಪ್ಪ, ಎಲ್ಲ ಬಟ್ಟೆ ನೆಂದು ಹೋಗಿದೆ. ನಮ್ ತಲೆ ಮೇಲೆ ಇದ್ದಂತ ಟಾರ್ಪಲ್ ಕೂಡ ಹಾರೋಯ್ತು. ಈಗ ನಾವೇನ್ ಮಾಡೋದು? ಮಗಳೇ, ನೀನ್ ಅಳ್ಬೇಡ, ಎಲ್ಲ ಸರಿ ಹೋಗುತ್ತೆ. ನಂಬು, ಯಾರ ಹಣೆ ಬರದಲ್ಲಿ ಕಷ್ಟ ಬರ್ತಿರುತ್ತೋ ಅವರು ತುಂಬಾ ಮುಂದೆ ಹೋಗ್ತಾರೆ. ಮತ್ತೆ ಯಾರ ಹಣೆ ಬರದಲ್ಲಿ ಸಂತೋಷ ಇರುತ್ತೋ ಅದು ಕೂಡ ಅವ್ರಿಗೆ ಸಿಕ್ಕೇ ಸಿಗುತ್ತೆ. ಈಗ ಸುಮ್ನೆ ಇರು, ಈ ಬಟ್ಟೆನ ಕೊಟ್ಬಾ. ಮತ್ತೆ ದುಡ್ಡನ್ನ ಕೇಳ್ಬೇಕು, ಇಲ್ಲಂದ್ರೆ ಇವತ್ತು ಕೂಡ ಹಾಸ್ಕೊಂಡೆ ಮಲಗ್ಬೇಕು. ನೀತಾ ಬಟ್ಟೆಗಳನ್ನ ತಗೊಂಡ್ ಹೋಗ್ತಾಳೆ. ಯಾರ್ ಬಟ್ಟೆನೋ ಅವ್ರು ಕೊಟ್ಟು ಅವ್ರ ಹತ್ರ ದುಡ್ಡು ಕೇಳ್ತಾಳೆ. ಆದ್ರೆ ಯಾರೋ ಅವಳಿಗೆ ದುಡ್ಡು ಕೊಡೋದಿಲ್ಲ. ಎಲ್ರು ಬೈದು ಓಡಿಸ್ಬಿಡ್ತಾರೆ. ನೀತಾ ಅತ್ಕೊಂಡು ಮುಂದಕ್ ಹೋಗ್ತಾಳೆ ಮತ್ತೆ ಯೋಚಿಸ್ತಾಳೆ, ಯಾರು ಕೂಡ ದುಡ್ಡು ಕೊಡ್ಲೇ ಇಲ್ಲ. ಈಗ ಮಾಯಿ ಮೇಡಮ್ ಬಟ್ಟೆ ಮಾತ್ರ ಉಳ್ದಿರೋದು. ಬಹುಶಃ ಅವರು ಈ ಬಟ್ಟೆ ತಗೊಂಡ್ಮೇಲೆ ದುಡ್ಡು ಕೊಡ್ಬಹುದಾ? ಅಲ್ಲೇ ಪಕ್ಕದಲ್ಲೇ ಮಾಹಿ ಅನ್ನೋ ಹೆಂಗ್ಸು ವಾಸ ಮಾಡ್ತಾ ಇದ್ರು. ಅವಳು ಪ್ರತಿದಿನ ಅವ್ರ ಹತ್ರ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಿದ್ಲು ಮತ್ತವ್ರಿಗೆ ದುಡ್ಡು ಸಹ ಕೊಡ್ತಿರ್ಲಿಲ್ಲ. ನೀತಾ ಬಟ್ಟೆ ತಗೊಂಡು ಅವ್ರ ಮನೆಗ್ ಹೋಗ್ತಾಳೆ. ಆ ಬಟ್ಟೆನ ನೀತಾ ಮುಖದ್ಮೇಲೆ ಎಸ್ತು ಹೇಳ್ತಾಳೆ, ತಗೊಂಡ್ ಹೋಗು ಈ ಬಟ್ಟೆನ, ಮತ್ತೆ ಒಣಗಿಸಿ ಈ ಬಟ್ಟೆನ ಐರನ್ ಮಾಡ್ಕೊಂಡ್ ತಗೊಂಡ್ ಬಾ. ಮೇಡಮ್, ಸ್ವಲ್ಪ ದುಡ್ಡು ಕೊಟ್ಟಿದ್ರೆ ಚೆನ್ನಾಗಿತ್ತು. ಈ ಬಟ್ಟೆಗಳನ್ನೆಲ್ಲ ಒದ್ದೆ ಮಾಡ್ಕೊಂಡ್ ತಂದಿದ್ಯಾ, ಜೊತೆಗೆ ದುಡ್ಡು ಬೇರೆ ಬೇಕಾ? ತಗೊಂಡ್ ಹೋಗಿಲ್ಲಿಂದ. 1 ರೂಪಾಯಿ ಕೊಡಲ್ಲ ನಿನ್ಗೆ. ನೀತಾ ಅತ್ಕೊಂಡು ಕಾಡೊಳಗಡೆ ಹೋಗ್ತಾಳೆ. ಅಲ್ಲಿ ನದಿ ತೀರದಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ. ಆಮೇಲೆ ಹೇಳ್ತಾಳೆ, ಈಗ ನಾನೇನ್ ಮಾಡ್ಲಿ? ಯಾರು ಕೂಡ ದುಡ್ಡು ಕೊಡ್ಲಿಲ್ಲ. ಮನೇಲಿ ತಿನ್ನೋಕ್ಕೂ ಸಹ ಏನೂ ಇಲ್ಲ. ನಾನು ಅಪ್ಪನ್ಗೇನ್ ಹೇಳಿ? ಅಯ್ಯೋ ದೇವ್ರೆ, ಈಗ ನೀನೇ ನನಗ್ ಸಹಾಯ ಮಾಡ್ಬೇಕು. ನೀತಾ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತಾಳೆ. ಮತ್ತೆ ಅಲ್ಲೇ ಇದ್ದಂತ ಮರಳಲ್ಲಿ ಒಂದು ಮನೆನ ಮಾಡಿ ಹೇಳ್ತಾಳೆ, ಆ ದೇವ್ರು ನಿಜವಾಗ್ಲೂ ನಮ್ಗೊಂದ್ ಮನೆ ಕೊಟ್ಟಿಲ್ಲ. ಮರಳಿನ ಮನೆನಾದ್ರೂ ನಾನ್ ಮಾಡ್ತೀನಿ. ಆಗ ನೀತಾ ಗಮನ ನದಿಯಿಂದ ಹೊರಗಿದ್ದಂತ ಒಂದು ಮೀನಿನ ಮೇಲೆ ಹೋಗುತ್ತೆ. ಆ ಮೀನು ಒದ್ದಾಡ್ತಾ ಇತ್ತು. ನೀತಾ ಆ ಮೀನನ್ನ ಹಿಡಿದು ಮತ್ತೆ ನೀರೊಳಗಡೆ ಹಾಕ್ತಾಳೆ. ಆಗ ಒಂದು ಬೆಳಕ್ ಬರತ್ತೆ. ಆ ಬೆಳಕಲ್ಲಿ ಒಬ್ಳು ಪರಿ ಬರ್ತಾಳೆ. ಪುಟ್ಟ, ನೀನು ನನ್ಗೆ ಸಹಾಯ ಮಾಡಿ ನಾನು ಶಾಪದಿಂದ ಮುಕ್ತಳನ್ನಾಗಿ ಮಾಡಿದ್ಯಾ. ನಾನೊಬ್ಳು ಪರಿ. ಶಾಪದ ಕಾರಣ ನಾನು ಮೀನಾಗಿದ್ದೆ. ನಾನ್ ನಿನ್ಗೆ ಏನಾದ್ರೂ ಕೊಡೋದಕ್ ಬಯಸ್ತೀನಿ. ನಿನ್ಗೇನ್ ಬೇಕೋ ಅದನ್ನ ನೀನ್ ಕೇಳ್ಕೊ. ಹೇಳು, ನಿನ್ಗೇನ್ ಬೇಕು? ನನ್ ಹತ್ರ ಮನೆ ಇಲ್ಲ, ನನ್ಗೊಂದ್ ಮನೆ ಬೇಕು. ಆ ಪರಿ ನೀತಾ ಮರಳಿನ ಮನೆ ಮಾಡೋದನ್ನ ನೋಡಿತ್ತು. ಪರಿ ಆ ಮರಳಿನ ಮನೆನ ವಿಶಾಲವಾದ ಜಾದುವಿನ ಮನೆ ಆಗಿ ಬದಲಾಯಿಸುತ್ತೆ. ಮತ್ತೆ ಆ ಮನೆ ತುಂಬಾ ಗಟ್ಟಿಯಾಗಿರತ್ತೆ. ನೀತಾಗ್ ಹೇಳ್ತಾಳೆ ಪರಿ, ನೀತಾ, ಇದು ಜಾದುವಿನ ಮನೆ. ಇದ್ರ ಹತ್ರ ನೀನ್ ಏನೇ ಕೇಳಿದ್ರು ಅದು ನಿನಗ್ ಸಿಗತ್ತೆ. ಮತ್ತಿದು ಗಾಳಿನಲ್ಲಿ ಕೂಡ ಹಾರತ್ತೆ. ಇದ್ರಲ್ಲಿರೋಂತ ವಸ್ತುಗಳು ಕೂಡ ಜಾದುವಾಗಿ ಬದಲಾಗತ್ತೆ. ಆದ್ರೆ ನೆನ್ಪಲ್ಲಿರ್ಲಿ, ಸದಾ ಬೇರೆಯವ್ರಿಗೋಸ್ಕರನೇ ಬೇಡ್ಕೋಬೇಕು. ಹಾಗೆ ಹೇಳಿ ಪರಿ ಅಲ್ಲಿಂದ ಮಾಯ ಆಗೋಗತ್ತೆ. ನೀತಾ ಆ ಜಾದುವಿನ ಮನೆಗೆ ಆದೇಶ ಕೊಡ್ತಾಳೆ, ನನ್ನನ್ನ ಹಾರಿಸ್ಕೊಂಡು ನಮ್ ಹಳೆ ಮನೆ ಹತ್ರ ಕರ್ಕೊಂಡು ಹೋಗು. ಹಾರ್ತಾ ಇರೋ ಮನೆನ ನೋಡಿ ಹಳ್ಳಿಲಿದ್ದಂತ ಜನಗಳು ಆಶ್ಚರ್ಯ ಪಟ್ಕೋತಾರೆ. ಅಪ್ಪ ಆ ಮನೆನ ಆಶ್ಚರ್ಯದಿಂದ ನೋಡ್ತಾನೆ ಇರ್ತಾನೆ. ಆಗ ಅದ್ರೊಳಗಡೆಯಿಂದ ನೀತಾ ಹೊರಗ್ ಬರ್ತಾಳೆ. ಕಿಶನ್ ಅವಳನ್ನ ನೋಡ್ತಾನೆ ಮತ್ತವಳನ್ನ ಕೇಳ್ತಾನೆ, ಇಲ್ಲಿ ಇಷ್ಟು ದೊಡ್ಡ ಮಣ್ಣಿನ ಮನೆ ಎಲ್ಲಿಂದ ಬಂತು? ಮತ್ತೆ ಈ ಮನೆ ಹೇಗ್ ಆರೋದಕ್ ಸಾಧ್ಯ? ನೀತಾ ಆ ವಿಶಾಲವಾದ ಮರಳಿನ ಮನೆ ಮತ್ತೆ ಆ ಪರಿ ಬಗ್ಗೆ ಎಲ್ಲಾನು ತಂದೆಗೆ ಹೇಳ್ತಾಳೆ. ಎಲ್ಲಾ ವಿಷಯನೂ ಕೇಳಿ ಕಿಶನ್ಗೆ ತುಂಬಾ ಖುಷಿ ಆಗತ್ತೆ. ಅದಾದ್ಮೇಲೆ ಇಬ್ರು ಯಾವ್ದೇ ದುರಾಸೆ ಇಲ್ದೆ ತಮ್ಮ ಇಸ್ತ್ರಿ ಕೆಲ್ಸನ ಶುರು ಮಾಡ್ಕೋತಾರೆ. ಈಗ ಬಟ್ಟೆ ತರೋದಕ್ಕೋಸ್ಕರ ಅವರಿಬ್ರು ಬೇರೆಯವ್ರ ಮನೆಗ್ ಹೋಗ್ತಾ ಇರ್ಲಿಲ್ಲ. ಮನೆನೇ ಹಾರಿಸ್ಕೊಂಡು ಅವ್ರ ಮನೆಗ್ ಹೋಗ್ತಾ ಇದ್ರು. ನಿಧಾನವಾಗಿ ಇಬ್ರು ಕೆಲ್ಸ ಜಾಸ್ತಿ ಆಗತ್ತೆ. ಪ್ರತಿಯೊಬ್ರು ಅವ್ರ ಹತ್ರನೇ ಬಟ್ಟೆ ಇಸ್ತ್ರಿ ಮಾಡಿಸ್ಕೊತಾ ಇದ್ರು. ಹಾಗೆ ಒಂದು ದಿನ, ಅಪ್ಪಾಜಿ, ನಂಗ್ ತುಂಬಾ ಖುಷಿ ಆಗ್ತಿದೆ. ಕೇವಲ ನಮ್ ಹಳ್ಳಿ ಜನ ಮಾತ್ರ ಅಲ್ಲ, ಬೇರೆ ಹಳ್ಳಿ ಜನ ಕೂಡ ನಮ್ ಹತ್ರ ಬಟ್ಟೆ ಐರನ್ ಮಾಡಿಸ್ಕೊಳಕ್ ಬರ್ತಾರೆ. ಮಗಳೇ, ನಾನು ಕೂಡ ಖುಷಿಯಾಗಿದ್ದೀನಿ. ನಾವ್ ಇದೇ ತರ ನಿಸ್ವಾರ್ಥವಾಗಿ ಕೆಲಸ ಮಾಡ್ಬೇಕು ಮತ್ತೆ ಇನ್ನೊಬ್ಬರಿಗೆ ಸಹಾಯ ಮಾಡ್ಬೇಕು. ಕಿಶನ್ ಮತ್ತೆ ನೀತಾ ಇಬ್ರು ಸಹ ಬಟ್ಟೆ ಇಸ್ತ್ರಿ ಕೆಲಸ ಮಾಡ್ತಿದ್ರು. ಆಗ ಒಬ್ಬ ವ್ಯಕ್ತಿ ಮನೆ ಬಾಗ್ಲಿಗ್ ಬರ್ತಾರೆ ಮತ್ತೆ ಅವ್ರ ಹತ್ರ ಸಹಾಯ ಕೇಳ್ತಾರೆ. ಏನ್ ವಿಷಯ? ನಾನ್ ನಿಮ್ಗೆ ಹೇಗ್ ಸಹಾಯ ಮಾಡ್ಬೇಕು? ಕಿಶನ್ ಅಣ್ಣ, ನನ್ ಹೆಂಡತಿ ಗರ್ಭಿಣಿ.
ಇನ್ನೇನ್ ಅವಳಿಗೆ ಮಗು ಹುಟ್ಟೋದಿದೆ. ಅವಳನ್ನ ಕರ್ಕೊಂಡು ಕೂಡ್ಲೆ ಡಾಕ್ಟರ್ ಹತ್ರ ಹೋಗ್ಬೇಕು. ಆದ್ರೆ ಊರವರು ರಸ್ತೆನ ಮುಚ್ಚಿದ್ದಾರೆ. ಮತ್ತೆ ನಾನು ಅವಳನ್ನ ಇವಾಗ ಹೇಗ್ ಕರ್ಕೊಂಡು ಹೋಗ್ಲಿ ಡಾಕ್ಟರ್ ಹತ್ರ? ಅಲ್ಲಿ ನಿಂತಿದ್ದಂತ ನೀತಾ ಇದನ್ನೆಲ್ಲ ಕೇಳಿಸ್ಕೊತಾ ಇದ್ಲು. ಮತ್ ಅವಳು ಹೇಳ್ತಾಳೆ, ಚಿಕ್ಕಪ್ಪ ಚಿಂತೆ ಮಾಡ್ಬೇಡಿ, ಎಲ್ಲ ಸರಿ ಹೋಗುತ್ತೆ. ಅದಾದ್ಮೇಲೆ 3 ಜನ ಹಾರ್ಕೊಂಡು ಆ ಪೂಲ್ ಹತ್ರ ಹೋಗ್ತಾರೆ. ಅವ್ರ ಗಾಡಿ ನಿಂತಿತ್ತಲ್ಲ ಅಲ್ಲಿಗೆ. ಮತ್ತೆ ನೀತಾ ಆ ಗಾಡಿನ ತನ್ನ ಜಾದುವಿನ ಮನೆಗೆ ಕಟ್ ಹಾಕೋತಾಳೆ. ಮತ್ತೆ ಆ ಜಾದುವಿನ ಮನೆ ಆ ಕಾರನ್ನ ಹಾರಿಸ್ಕೊಂಡು ಹಾಸ್ಪಿಟಲ್ ಕರ್ಕೊಂಡು ಹೋಗುತ್ತೆ. ಚಿಕ್ಕಪ್ಪ ಇವಾಗ ನೀವ್ ಹೋಗಿ, ಮತ್ತೆ ವಾಪಸ್ ಹಳ್ಳಿಗೆ ಹೋದ್ಮೇಲೆ ಸಿಹಿ ಸುದ್ದಿ ಹೇಳ್ಬೇಕು. ಈ ವಿಷಯ ಇಡೀ ಹಳ್ಳಿಗೆ ಗೊತ್ತಾಗತ್ತೆ. ಹೇಗೆ ಆ ಜಾದುವಿನ ಮನೆಯ ಸಹಾಯದಿಂದ ನೀತಾ ಮತ್ತೆ ಕಿಶನ್ ಅವರಿಗೆ ಸಹಾಯ ಮಾಡಿದ್ರು ಅನ್ನೋ ವಿಷಯ. ಪ್ರತಿಯೊಬ್ರು ಅವರಿಬ್ಬರಿಗೆ ಗೌರವ ಮತ್ತೆ ಮರ್ಯಾದೆನ ಕೊಡ್ತಾ ಇದ್ರು. ಪಕ್ಕದಲ್ಲೇ ಇದ್ದಂತ ಮಾಯಿ ಅನ್ನೋ ಹೆಂಗ್ಸು 4 ದಿನದ ಮಟ್ಟಿಗೆ ಹೊರಗ್ ಹೋಗಿದ್ರು. ಅವಳು ಬಂದಾಗ ಆ ಮನೆ ಬಗ್ಗೆ ಕೇಳ್ತಾಳೆ. ಬಂದಾಗಿಂದ ಇವರಿಬ್ರು ಹೊಗಳಿಕೆನೆ ಕೇಳ್ತಿದ್ದೀನಿ. ನನ್ ಕಿವಿ ತೂತ ಬಿದ್ದು ಹೋಯ್ತು. ಇವರಿಬ್ರಿಗೂ ಏನಾದ್ರೂ ಮಾಡ್ಲೇಬೇಕು. ಅದಾದ್ಮೇಲೆ ಯಾರಿಗೂ ಗೊತ್ತಾಗ್ದಿರೋ ಹಾಗೆ ಮಾಯಿ ಆ ಜಾದುವಿನ ಮರಳಿನ ಮನೆಗೆ ಹೋಗ್ತಾಳೆ. ಮತ್ತೆ ಅಲ್ಲಿರುವಂತ ಬಟ್ಟೆಗಳನ್ನ ಐರನ್ ಇಂದ ಸುಡೋಕೆ ಪ್ರಯತ್ನ ಪಡ್ತಾಳೆ. ಆದ್ರೆ ಎಲ್ಲ ಉಲ್ಟಾನೇ ಆಗತ್ತೆ. ಆ ಐರನ್ ಬಾಕ್ಸು ಅವಳನ್ ಸುಡೋದಿಕ್ಕೆ ಹಿಂದೆ ಬೀಳತ್ತೆ. ಅಯ್ಯೋ ಅಯ್ಯೋ ಇದೇನಾಗ್ತಿದೆ, ಕಾಪಾಡಿ ಕಾಪಾಡಿ, ಯಾರಾದ್ರೂ ಕಾಪಾಡಿ. ಅಷ್ಟೊತ್ತಿಗೆ ನೀತಾ ಮತ್ತೆ ಕಿಶನ್ ಇಬ್ರು ಅಲ್ಲಿಗೆ ಬರ್ತಾರೆ. ಮತ್ತೆ ಐರನ್ ಬಾಕ್ಸ್ ಅನ್ನ ನಿಂತ್ಕೋ ಅಂತ ಆದೇಶ ಕೊಡ್ತಾರೆ. ನನ್ನ ಕ್ಷಮಿಸ್ಬಿಡು, ಯಾವಾಗ್ಲೂ ನಾನು ನಿನ್ಗೆ ಕೆಟ್ಟದನ್ನೇ ಬಯಸ್ದೆ. ಇವತ್ತು ಕೂಡ ನಿಮ್ಮೆಲ್ಲ ಬಟ್ಟೆಗಳನ್ನ ಸುಡ್ಬೇಕು ಅಂತ ಬಂದಿದ್ದೆ. ಆದ್ರೆ ನೀನ್ ಎಷ್ಟು ಒಳ್ಳೆಯವಳು ಅಂದ್ರೆ ನನ್ ಪ್ರಾಣನೇ ಕಾಪಾಡ್ಬಿಟ್ಟೆ. ಅಮ್ಮೋರೆ, ನಿಮ್ ತಪ್ಪಿನರಿವು ನಿಮ್ಗಾಗಿದೆ, ಅದೇ ಸಾಕಲ್ವಾ ನನ್ಗೆ? ನಾವ್ ಯಾವಾಗ್ಲೂ ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು, ಅವ್ರಿಗೆ ತೊಂದ್ರೆ ಕೊಡ್ಬಾರ್ದು. ನಮ್ ತಂದೆ ಯಾವಾಗ್ಲೂ ನಂಗೆ ಹೇಳ್ತಿರ್ತಾರೆ, ನಮ್ ಹಣೆಲ್ ಬರ್ದಿರೋ ಖುಷಿ ನಮ್ಗೆ ಸಿಕ್ಕೇ ಸಿಗತ್ತೆ ಅಂತ. ಅದನ್ನ ಯಾರೂ ಕದಿಯೋದಕ್ಕಾಗಲ್ಲ. ಅಪ್ಪ ಮಗಳಿಬ್ರು ಒಬ್ರಿಗೊಬ್ರು ಗಟ್ಟಿಯಾಗಿ ಅಪ್ಕೋತಾರೆ. ಮತ್ತೆ ಇದೇ ರೀತಿ ದುರಾಸೆ ಪಡ್ದೆ ಬೇರೆಯವ್ರಿಗೆ ಸಹಾಯ ಮಾಡ್ತಾ ಆ ವಿಶಾಲವಾದ ಮರಳಿನ ಮನೆಯಲ್ಲಿ ವಾಸ ಮಾಡ್ತಾರೆ.